ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಕ್ವಿಕ್ ಆಗಿ ವಿಡಿಯೋ ಮಾಡೋಣ, ಯಾಕಂದ್ರೆ ನಾನು ಇವತ್ತು ತೋರಿಸ್ತಾ ಇರೋದು ನಿಮ್ಗೆ ನನ್ನ ಹತ್ರ ಇರುವಂತ ಸಿಂಪಲ್ ಸ್ಯಾರಿ ಕಲೆಕ್ಷನ್ಸ್. ಸೊ ತುಂಬಾ ಇದೆ, ಟೈಮ್ ಆಗ್ಬಿಡುತ್ತೆ, ಮತ್ತೆ ವಿಡಿಯೋನು ಅಷ್ಟೇ ತುಂಬಾ ಲೆಂತಿ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡ್ಬಿಡೋಣ ವಿಡಿಯೋನ. ಸೊ ನಾನು ಎಲ್ಲಾ ಸ್ಯಾರೀಸ್ನು ಈ ತರ ಕವರ್ಸ್ ಅಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸೊ ಇದು ತುಂಬಾ ಸ್ಯಾರೀಸ್ ಎಲ್ಲ ಹಿಂಗೆ ಇದೆ. ಸೊ ಎಲ್ಲಾನು ತೋರ್ಸಕ್ಕಾಗಲ್ಲ, ನಾನು ಒಂದೊಂದೇ ಓಪನ್ ಕೂಡ ಮಾಡ್ಬೇಕು. ಆಲ್ಮೋಸ್ಟ್ 15 ಕವರ್ಸ್ ಇದೆ ಈ ತರ. ಸ್ಯಾರೀಸ್ ಎಲ್ಲ ಅದ್ರೊಳಗೆ ಈ ತರ ಇಟ್ಟಿದ್ದೀನಿ. ಬರೀ ಸ್ಯಾರೀಸ್, ಬ್ಲೌಸ್ ಮಾತ್ರ ಸಪ್ರೇಟ್ ಇಟ್ಟಿದ್ದೀನಿ. ಬ್ಲೌಸ್ ಸಪ್ರೇಟ್ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಇವಾಗ ಬೇಡ ಸ್ಯಾರೀಸ್ ಜೊತೆ, ಅದೇ ಹೇಳ್ದಾಗೆ ವಿಡಿಯೋ ಲೆಂತ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸೊ ಬನ್ನಿ ಕ್ವಿಕ್ ಆಗಿ ನನ್ನ ಸ್ಯಾರೀಸ್ನೆಲ್ಲ ನಿಮಗೆ ತೋರಿಸ್ತೀನಿ. ಇದು ನಾನು ಲಾಸ್ಟ್ ವಿಡಿಯೋದಲ್ಲೇ ತೋರಿಸಿದ್ದೀನಿ ನಿಮ್ಗೆ. ಡಿಜಿಟಲ್ ಪ್ರಿಂಟ್ ನಾನು ನಮ್ಮ ಅತ್ತೆ ತಗೊಂಡಿದ್ವಿ ಅಂತ, ಅದು ಇದಿನ್ನೂ ಹುಟ್ಟೇ ಇಲ್ಲ. ಸೊ ಎಲ್ಲಾನು ತೆಗೆದು ಬಿಟ್ಟಿದೀನಿ. ಇದು ಜೋಡ್ಸೋದೇ ದೊಡ್ಡ ಹಿಂಸೆ. ಇದು ಮದ್ವೆ ಆದ ಸ್ಟಾರ್ಟಿಂಗ್ ಅಲ್ಲಿ ಊಟಕ್ಕೆ ಹೇಳ್ತಾರಲ್ವಾ ಎಲ್ಲಾರ ಮನೆಯಲ್ಲೂ. ಸೊ ಆ ಟೈಮಲ್ಲಿ ಹೋದಾಗ ಭರತ್ ಚಿಕ್ಕತ್ತೆ ಮನೆ ಕೊಟ್ಟಿದ್ದು ಗಿಫ್ಟ್ ಅಂತ. ಸೊ ಅದ್ರದ್ದು ಬ್ಲೌಸ್ ಹೊಲ್ಸಿಲ್ಲ. ಇದು ಬಂದು ನಮ್ಮ ಅಮ್ಮನ ಸ್ಯಾರಿ. ಇದೊಂಥರ ಡಿಫ್ರೆಂಟ್ ಅನ್ನಿಸ್ತು ನನ್ಗೆ, ಅದಕ್ಕೋಸ್ಕರ ತಗೊಂಡ್ ಬಂದೆ. ಬಟ್ ಇದನ್ನು ಇನ್ನ ಹುಟ್ಟಿಲ್ಲ. ನನ್ನ ಹತ್ರ ಬ್ಲೌಸ್ ಇದೆ, ಮ್ಯಾಚ್ ಮಾಡಿ ಉಡ್ಬೇಕು ಯಾವಾಗಾದ್ರೂ. ಚೆನ್ನಾಗಿದೆ ಇದು, ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡ್ಬೇಕು ಸದ್ಯದಲ್ಲೇ. ಮೋಸ್ಟ್ಲಿ ಯುಗಾದಿಗೆ ಉಟ್ಬೋದು ಅನ್ಸುತ್ತೆ, ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇದೊಂದು ಕಾಟನ್ ಸ್ಯಾರಿ. ಇದು ಸುಮ್ಮನೆ ಅಂಗಡಿಗೆ ಹೋದಾಗ ನನ್ಗೆ ಇಷ್ಟ ಆಯ್ತು. ಕಲರ್ ಕಾಂಬಿನೇಷನ್ ಟೆಂಪಲ್ಸ್ಗೆಲ್ಲ ಚೆನ್ನಾಗಿರುತ್ತೆ, ಫುಲ್ ಟ್ರೆಡಿಷನಲ್ ಆಗಿದೆ ಅನ್ಬಿಟ್ಟು ಇದೊಂದು ತಗೊಂಡೆ. ಇದ್ರಲ್ಲಿ ಬ್ಲೂ ಒಂದು ತಗೊಂಡಿದ್ದೆ, ಅದು ನಮ್ಮ ಅಕ್ಕಂಗೆ ಕೊಟ್ಟೆ. ಸೊ ಈ ಕಲರ್ ನಾನು ಇಟ್ಕೊಂಡೆ. ನೆಕ್ಸ್ಟ್ ಇದು ಚಿಕ್ಕಪೇಟೆಲ್ ತಗೊಂಡಿದ್ದಂತೂ, ಹಿಂಗೆ ಏನೋ ವರಮಹಾಲಕ್ಷ್ಮಿಗೆ ಸ್ಯಾರಿ ಶಾಪಿಂಗ್ ಹೋದಾಗ ಇಷ್ಟ ಆಯ್ತು ಅಂದ್ಬಿಟ್ಟು ತಗೊಂಡಿದ್ದಂಥದ್ದು. ರಾಯಲ್ ಬ್ಲೂ ಇದೆ ಇದು. ಫುಲ್ ಟ್ರಾನ್ಸ್ಪರೆಂಟ್ ಇದೆ. ಇದ್ರದ್ದು ಇನ್ನ ಬ್ಲೌಸ್ ಹೊಲ್ಸಿಲ್ಲ, ಹೊಸ ಸೀರೆ ಅಷ್ಟೇನೆ. ಪಲ್ಲು ಎಲ್ಲ ಬಂದು ಸಿಲ್ವರ್ ಕಲರ್ ಅಲ್ಲೇ ಇದೆ ಇದು. ನೆಕ್ಸ್ಟ್ ಇದು ಬಂದು ಮದ್ವೆ ಟೈಮಲ್ಲಿ ಸಿಂಪಲ್ ಆಗಿ ತಗೊಂಡಿದ್ದಂತೂ, ಟೆಂಪಲ್ಗೆಲ್ಲಾದ್ರೂ ಹೋಗುವಾಗ ಉಡೋದಕ್ಕೆ ಬೇಕಾಗುತ್ತೆ ಅನ್ಬಿಟ್ಟು ತಗೊಂಡಿದ್ದು. ಇದು ತುಂಬಾ ಕಡಿಮೆ ರೇಟ್ ಕೂಡ, 500 ಏನೋ ಇರ್ಬೋದು ಅಷ್ಟೇ ಅದು. ಸೊ ಇದು ನಮ್ಮ ಅಮ್ಮನ ಸ್ಯಾರಿ, ತುಂಬಾ ಹಳೇ ಸ್ಯಾರಿ. ಊರಿಗೆ ಹೋದಾಗ ನನ್ಗೆ ಇಷ್ಟ ಆಯ್ತು. ಇದಕ್ಕೊಂದು ಬ್ಲ್ಯಾಕ್ ಕಲರ್ ಬ್ಲೌಸ್, ಸ್ಲೀವ್ಲೆಸ್ ಬ್ಲೌಸ್ ಮ್ಯಾಚ್ ಮಾಡಿ ಹಾಕೊಳ್ಳೋಣ ಅಂತ ತಂದಿದ್ದೀನಿ. ಬಟ್ ಇದನ್ನು ಕೂಡ ಇನ್ನೂ ಹಾಕಿಲ್ಲ. ಇದು ಅಷ್ಟೇ ಸ್ಕ್ವೇರ್ ಚೆಕ್ಸ್ ಈ ತರ ಯಾವ್ದು ಇರ್ಲಿಲ್ಲ ನಂತರ, ಅದಕ್ಕೆ ಸ್ಯಾರಿ ತಗೊಂಡ್ ಬಂದೆ. ಸೊ ಈ ಸ್ಲೀವ್ಲೆಸ್ ಬ್ಲೌಸ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಇದು. ಅದಕ್ಕೂ ಆಕ್ಸಿಡೈಸ್ ಜ್ಯುವೆಲ್ರೀಸ್ ಹಾಕ್ಬೇಕು. ನೆಕ್ಸ್ಟ್ ಇದು ನನ್ನ ಮದ್ವೆಗೂ ಮುಂಚೆನೆ ತಗೊಂಡಿದ್ದಂತ ಸ್ಯಾರಿ ಇದು. ಅಕ್ಕಂಗೇನೋ ತಗೊಂಡಿದ್ಲು ಅನ್ಸುತ್ತೆ, ಅಲ್ಲ ಅವಳಿಗೆ ನಾನ್ ತೆಕ್ಕೊಟ್ಟಿದ್ದು ಏನೋ ಮರ್ತೋಗಿದೆ. ತುಂಬಾ ಹಳೆಯದು, ತುಂಬಾ ವರ್ಷದ್ದು. ಸೊ ಅವಳು ಬೇಡ ಅಂತ ಅಂದ್ಲು ಅಂದ್ಬಿಟ್ಟು ನಾನು ಈ ಸ್ಯಾರಿ ಇಟ್ಕೊಂಡಿದೀನಿ. ಇದು ಪಾರ್ಟಿ ವೇರ್ ಫಂಕ್ಷನ್ ಆ ತರ ರಿಸೆಪ್ಷನ್ಸ್ಗೆಲ್ಲ ಉಡ್ಬೋದು. ಚೆನ್ನಾಗಿದೆ ಸ್ಯಾರಿ. ಇದ್ರ ಬ್ಲೌಸು ಹಾಳಾಗ್ಬಿಡ್ತು, ಅದು ಏನೋ ಆಯ್ತು, ಬಟ್ ನೆನಪಿಲ್ಲ ನನ್ಗೆ. ಪಲ್ಲು ಬಂದು ಈ ತರ ಇದೆ. ಇದು ಸ್ಕೈ ಬ್ಲೂ ಕಲರ್ ಚೆನ್ನಾಗಿದೆ. ಇದನ್ನು ಯಾವಾಗಾದ್ರೂ ಉಡ್ಬೇಕು. ಅದೇ ಹೀಗೆ ತಗೊಳ್ಳೋದು, ಯಾವ್ದು ಉಡಲ್ಲ, ಆ ತರ ಆಗಿದೆ. ಇದು ನಮ್ಮ ಅತ್ತೆ ಕೊಟ್ಟಿದಂತ ಸ್ಯಾರಿ ನನ್ಗೆ. ಅವ್ರಿಗೆ ಯಾರೋ ಮದ್ವೆನಲ್ಲಿ ಉಡ್ಸಿದ್ರಂತೆ. ಇದು ಕಲರ್ ಕಾಂಬಿನೇಷನ್ ನೋಡಿ, ಇದು ಎವರ್ ಗ್ರೀನ್ ಕಾಂಬಿನೇಷನ್. ಸೊ ಇದನ್ನು ಯಾವ್ದಾರ ಟೆಂಪಲ್ಸ್ಗೆ ಆ ತರ ಎಲ್ಲ ಉಡೋದಕ್ಕೆ ಚೆನ್ನಾಗಿದೆ. ಇದನ್ನು ಇನ್ನ ಉಟ್ಟಿಲ್ಲ. ಬ್ಲೌಸ್ ಎಲ್ಲ ಇದೆ ಇದಕ್ಕೆ ಮ್ಯಾಚ್ ಆಗೋ ತರದ್ದು, ಬಟ್ ಉಟ್ಟಿಲ್ಲ. ಇದು ಅವ್ರ ಸ್ಯಾರಿ ನನ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇದು ನನ್ನ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಅಂತ ತಗೊಂಡಿದ್ದು. ಅಮೆಝಾನ್ ಇಂದ ಏನೋ ಆರ್ಡರ್ ಮಾಡ್ಕೊಂಡಿದ್ದೆ, 900 ರುಪೀಸ್. ಫುಲ್ ಟ್ರಾನ್ಸ್ಪರೆಂಟ್ ಇದೆ. ನಾನು ಪ್ರೀ ವೆಡ್ಡಿಂಗ್ ವಿಡಿಯೋ ಇದ್ರೆ ಹಾಕ್ತೀನಿ ನಾನು. ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಂದು ಡಿಸ್ಕ್, ನೋಡೋಣ ಅದು ಸಿಕ್ಕಾಗ ಡೆಫಿನೆಟ್ ಆಗಿ ಶೇರ್ ಮಾಡ್ತೀನಿ. ಇದು ತುಂಬಾ ಚೆನ್ನಾಗಿದೆ ಸ್ಯಾರಿ. ಇದು ಅದೇ ಪ್ರೀ ವೆಡ್ಡಿಂಗ್ ಉಟ್ಟಿದ್ದಷ್ಟೇ, ಆಮೇಲೆ ಉಟ್ಟೇ ಇಲ್ಲ ಅದನ್ನ. ನೆಕ್ಸ್ಟ್ ಇದು ಮಲ್ಲೇಶ್ವರಂ ಶಾಪಿಂಗ್ ಹೋಗಿದ್ವಿ ಅವಾಗ್ಲೂ. ಅದೇ ಹೀಗೆ ಯಾವ್ದೋ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತ ಹೋದಾಗ ಅಲ್ಲಿ ಸಿಂಪಲ್ ಆಗಿ ಕಾಟನ್ ಸ್ಯಾರಿ ಬೇಕನ್ನಿಸ್ತಿತ್ತು ನನ್ಗೆ. ಅವಾಗ ತಗೊಂಡಿದ್ದಂತ ಸ್ಯಾರಿ ಇದು. ಬೇಬಿ ಪಿಂಕ್ ಮತ್ತೆ ಒಂಥರ ಕ್ರೀಮ್ ಕಲರ್ ಬಾರ್ಡರ್ ಇದೆ. ಇದ್ರದ್ದು ಬ್ಲೌಸ್ ಹೊಲ್ಸಿಲ್ಲ, ಬಟ್ ಯಾವ್ದೋ ಬ್ಲೌಸ್ಗೆ ನಾನು ಮ್ಯಾಚ್ ಮಾಡಿ ಒಂದು ಹಬ್ಬದ ದಿನ ಉಟ್ಟಿದ್ದೆ. ಇದನ್ನ ಚೆನ್ನಾಗಿ ಕಾಣ್ತಿತ್ತು. ತುಂಬಾ ಸಿಂಪಲ್ ಸ್ಯಾರಿ. ನಂಗೆ ಇತ್ತೀಚೆಗೆ ಯಾಕೋ ಕಾಟನ್ ಸ್ಯಾರೀಸ್ ತುಂಬಾ ಇಷ್ಟ ಆಗ್ತಿದೆ. ಬಟ್ ಇರೋ ಸ್ಯಾರೀಸೇ ಇನ್ನು ಬ್ಲೌಸ್ ಹೊಲ್ಸಿಲ್ಲ, ಅದನ್ನು ಉಟ್ಟಿಲ್ಲ. ಈಗ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಸ್ಯಾರೀಸ್ ತಗೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿದೀನಿ. ಇದು ಒಂದು ಸ್ಯಾರಿ ಶಾಪಿಂಗ್ ಮಾಡ್ಬೇಕು ಅಂತಾನೆ ಹೋಗಿದ್ದು. ಇದು ನನಗೆ ತುಂಬಾ ಇಷ್ಟ ಸ್ಯಾರಿ. ಎಷ್ಟು ಚೆನ್ನಾಗಿದೆ ನೋಡಿ, ಪಾರ್ಟಿ ವೇರ್ ನೆಟೆಡ್. ಈ ಕಲರ್ ಅಲ್ಲಿ ಸ್ಯಾರಿ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ ಅನ್ಕೋತೀನಿ. ಸೊ ಇದು ಎವರ್ ಗ್ರೀನ್ ಕಲರ್. ಎಷ್ಟು ಚೆನ್ನಾಗಿ ಕಾಣುತ್ತೆ ಪಾರ್ಟೀಸ್ ಅಲ್ಲೆಲ್ಲ ಉಟ್ರೆ, ನೈಟ್ ಟೈಮ್ ಎಲ್ಲ. ಇದು ಯಾವುದು ಫಂಕ್ಷನ್ ಹುಟ್ಟಿದ್ದೆ ಅನ್ಸುತ್ತೆ. ನಾನು ಭರತ್ ಅತ್ತೆ ಮಗಳು ರಿಸೆಪ್ಷನ್ಗೇನೋ ಹುಟ್ಟಿದ್ದೆ, ಸರಿಗ್ ನೆನಪಿಲ್ಲ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ಯಾರಿ, ಬಟ್ ಹೆವಿ ಇದೆ. ಇದ್ರ ಬ್ಲೌಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಅದು ವಿಡಿಯೋಸ್ ಮಾಡ್ತೀನಲ್ಲ ಆ ಬ್ಲೌಸ್ದು, ಅವಾಗ ತೋರಿಸ್ತೀನಿ ನೋಡಿ. ಈ ತರ ಎಂಬ್ರಾಯ್ಡರಿ ಇದೆ. ಇದು ನಾನು ರಾಜಾಜಿನಗರಲ್ಲಿ ತಗೊಂಡಿದ್ದು. ಇದು ಪ್ರೈಸ್ ಬಂದು 5000 ಏನೋ ಆಗಿತ್ತು ಅವಾಗ ತಗೊಂಡಾಗ.
ಸೊ ಇದು ನನ್ಗೆ ತುಂಬಾ ಇಷ್ಟ ಸ್ಯಾರಿ. ಸೊ ನೆಕ್ಸ್ಟ್ ಒನ್, ಇದು ನನ್ನ ಮದ್ವೆ ಆದ ಹೊಸ್ತ್ರಲ್ಲಿ ನನ್ನ ಅಕ್ಕ ಮನೆ ಊಟಕ್ಕೆ ಕರೆದಿದ್ರು. ಅಂದ್ರೆ ನಮ್ಮ ಬಾವ ಅವ್ರ ಮನೆ ರಾಮನಗರ್, ಅಲ್ಲಿ ಊಟಕ್ಕೆ ಕರೆದಿದ್ರು. ಸೊ ಅವ್ರ ಮನೆ ಕೊಟ್ಟಿದಂತ ಗಿಫ್ಟ್ ಇದು ಮದ್ವೆ ಟೈಮಲ್ಲಿ ಈ ಸ್ಯಾರಿನ. ಇದ್ರದ್ದು ಬ್ಲೌಸ್ ಹೊಲ್ಸಿಲ್ಲ, ಇದನ್ನ ಉಟ್ಟಿದೀನಿ ಒನ್ ಟೈಮ್, ಬೇರೆ ಬ್ಲೌಸ್ ಜೊತೆ ಮ್ಯಾಚ್ ಮಾಡಿ ಉಟ್ಟಿದೀನಿ. ನೆಕ್ಸ್ಟ್ ಈ ಸ್ಯಾರಿ, ಇದು ಬಂದು ಸ್ಕೈ ಬ್ಲೂ ಸಿಂಪಲ್ ಸ್ಯಾರಿ. ಇದು ಊರಲ್ಲಿ ತಗೊಂಡಿದ್ದಂಥದ್ದು. ಅವಾಗ ಮದ್ವೆ ಟೈಮಲ್ಲಿ ಏನೋ ಒಂದ್ ಶಾಸ್ತ್ರ ನಮ್ಮನೆಯಿಂದ ಕಳ್ಸೋದಿತ್ತು, ಅದಕ್ಕೋಸ್ಕರ ತಗೊಂಡಿದ್ದು. ಇದು ಸಡನ್ ಆಗಿ ತಗೊಂಡು ಸಡನ್ ಆಗಿ ಬ್ಲೌಸ್ ಹೊಲ್ಸಿದ್ದು. ಇದು ನನ್ ಮದ್ವೆಗೂ ಮುಂಚೆನೆ ತಗೊಂಡಿದ್ದು, ಪ್ಯಾರೆಟ್ ಗ್ರೀನ್ ಅಂಡ್ ಪಿಂಕ್ ಕಾಂಬಿನೇಷನ್. ಸೊ ಇದನ್ನ ಯಾವ್ದೋ ಮದ್ವೆಗೆ ಹುಟ್ಟಿದ್ದೆ ನಾನು, ಮದ್ವೆಗೂ ಮುಂಚೆನೆ. ಇದು ಅಷ್ಟೇ ತುಂಬಾ ಸಿಂಪಲ್ ಸ್ಯಾರಿ, ಕಮ್ಮಿ ರೇಟು. ಸೊ ಇಷ್ಟು ಸ್ಯಾರೀಸ್ ನಾನು ಈ ತರ ಕವರ್ಸ್ಗೆ ಹಾಕಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇನ್ ಉಳಿದಿದ್ದ ಸ್ಯಾರೀಸ್ನೆಲ್ಲ ನಾನು ಈ ತರ ಹ್ಯಾಂಗರ್ಸ್ ಅಲ್ಲಿ ಹಾಕಿ ಹ್ಯಾಂಗ್ ಮಾಡಿ ಇಡ್ತೀನಿ. ಸೊ ಇದು ಬಂದು ಅಷ್ಟೇನೆ ತುಂಬಾ ಸಿಂಪಲ್ ಸ್ಯಾರಿ, ಏನೋ ನೋಡಕ್ ಹೋದಾಗ ತಗೊಂಡಿದ್ದು. ಇದು ಆಲ್ಮೋಸ್ಟ್ 400 ರುಪೀಸ್ ಏನೋ ಕೊಟ್ಟಿದ್ದೀನಿ ಇದಕ್ಕಷ್ಟೇ. ನಂಗೆ ತುಂಬಾ ಇಷ್ಟ ಆಯ್ತು ಇದು. ಈ ತರ ಸಿಂಪಲ್ ಸ್ಯಾರೀಸ್ ವೇರ್ ಮಾಡಿದಾಗ್ಲೂ ಅಷ್ಟೇ ಚೆನ್ನಾಗ್ ಅನ್ಸುತ್ತೆ, ಮತ್ತೆ ನಮ್ಗೆ ಹಿಂಸೆ ಅನ್ಸೋದಿಲ್ಲ, ವೆಯ್ಟ್ ಅನ್ಸೋದಿಲ್ಲ. ಸೊ ಹಾಗಾಗಿ ಇದನ್ನು ರೀಸೆಂಟ್ ಆಗಿ ಯಾವ್ದೋ ಟೆಂಪಲ್ಗೆ ಹುಟ್ಟಿದ್ದೆ. ಈ ಸ್ಯಾರೀಸ್ನೆಲ್ಲ ಇವಾಗ ನನಗೆ ಜೋಡ್ಸೋ ಅಷ್ಟ್ರಲ್ಲಿ ಸಾಕಾಗತ್ತೆ. ನೆಕ್ಸ್ಟ್ ಒನ್, ಇದು ತುಂಬಾ ಹಳೇ ಸ್ಯಾರಿ. ನಮ್ಮ ಮದ್ವೆಗೂ ಮುಂಚೆನೆ ಅಕ್ಕ ತಗೊಂಡಿದ್ಲು. ಅವಳು ಸ್ವಲ್ಪ ದಿನ ಹುಟ್ಟ ಮೇಲೆ, ಇದಕ್ಕೆ ಆಕ್ಚುಲಿ ಬ್ಲೌಸ್ ನಾನೇ ಹೊಲಿಸ್ಕೊಂಡಿದ್ದೆ, ಅವಳು ಈ ಕಲರ್ ಅಲ್ಲಿ ಬೇರೆ ಹೊಲಿಸ್ಕೊಂಡಿದ್ಲು. ಸೊ ಇದ್ರ ಬ್ಲೌಸ್ ಅಂತ ಈಗ ಆಗದೇ ಇಲ್ಲ, ಬೇರೆ ಮ್ಯಾಚ್ ಮಾಡ್ಬಿಟ್ಟು ಹೊಲಿಸ್ಬೇಕು. ಇದು ಅಷ್ಟೇ ಚೆನ್ನಾಗಿದೆ ಸ್ಯಾರಿ. ಇದು ಫಂಕ್ಷನ್ ಪಾರ್ಟೀಸ್ಗೆಲ್ಲ ಉಡ್ಬೋದು. ತುಂಬಾ ಒಂದು 10-12 ವರ್ಷದ ಸ್ಯಾರಿ ಅನ್ಕೋತೀನಿ ಇದು. ಇದು ಅಷ್ಟೇ ಚೆನ್ನಾಗಿದೆ. ಅದು ನೆಟ್ಟೆಡ್ ಮೆಟೀರಿಯಲ್. ಇದು ರೀಸೆಂಟ್ ಆಗಿ ಅಕ್ಕ ತಗೊಂಡಿದ್ಲಂತೆ, ಅವ್ರ ಮನೆಗೆ ಹೋದಾಗ ಹೇಳಿದ್ಲು. ಸೊ ನನ್ಗೆ ಅವಳು, ನಾನು ಉಡಲ್ಲ, ಬೇಕಾದ್ರೆ ನೀನೇ ತಗೊಂಡ್ ಹೋಗು ಅಂದ್ಲು. ಅದಕ್ಕೆ ನಂಗೆ ಚೆನ್ನಾಗಿ ಅನ್ನಿಸ್ತು, ಸ್ಯಾರಿ ತಂದಿದ್ದೀನಿ. ಬಟ್ ಯಾವಾಗ ಉಡ್ತೀನೋ ಗೊತ್ತಿಲ್ಲ. ಇದಕ್ ಬ್ಲೌಸ್ ಕೂಡ ಹೊಲಿಸಿದಾಳೆ ಅವಳು. ನನ್ಗೆ ಬ್ಲೌಸ್ ಅಷ್ಟು ಲೈಕ್ ಆಗಿಲ್ಲ. ಇದಕ್ ಬೇರೆ ಬ್ಲೌಸ್ ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡೋಣ ಅನ್ಕೊಂಡಿದೀನಿ, ಇದೇ ಯಾವ್ದಾರ ಕಲರ್ ಕಾಂಬಿನೇಷನ್ ಅಲ್ಲಿ. ಇದ್ರ ಬ್ಲೌಸ್ ಬಂದು ವೈಟ್ ಕಲರ್ ಇದೆ. ಸೊ ಇದು ರೀಸೆಂಟ್ ಪರ್ಚೇಸ್ ಅವಳದು. ಸೊ ಇದು ಸ್ಯಾರಿ ಚೆನ್ನಾಗಿದೆ, ಸಿಂಪಲ್ ಸ್ಯಾರಿ, ಸಿಂಪಲ್ ಅಂಡ್ ಎಲಿಗೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಇದು ಗಿಫ್ಟೆಡ್ ಒನ್ ನನ್ಗೆ ಸ್ಯಾರಿ. ಇದು ಬಂದು ಈ ತರ ಪಿಂಕ್ ಅಂಡ್ ಬ್ಲೂ ಇದೆ. ಇದು ಚೆನ್ನಾಗಿದೆ, ಡಿಫ್ರೆಂಟ್ ಪ್ಯಾಟ್ರನ್. ಇಲ್ಲಿ ನೆಟ್ಟೆಡ್, ಇಲ್ಲೆಲ್ಲ ಮೇಲೆ ನಾರ್ಮಲ್ ಇದೆ ಸ್ಯಾರಿ. ಸೊ ಪಲ್ಲು ಎಲ್ಲ ಸೇಮ್ ಇದೆ, ಬಾರ್ಡರ್ ಕೊಟ್ಟಿದ್ದಾರೆ ಅಷ್ಟೇ. ಇದು ಗಿಫ್ಟ್ ಬಂದಿದಂತ ಸ್ಯಾರಿ. ಸೊ ಅದು ಸಿಂಪಲ್ ಸ್ಯಾರಿ. ನೆಕ್ಸ್ಟ್ ಇದು ರೀಸೆಂಟ್ ಆಗಿ ತಗೊಂಡಿದ್ದು. ರೀಸೆಂಟ್ ಆಗಿ ಅಂದ್ರೆ ಲಾಸ್ಟ್ ವರಮಹಾಲಕ್ಷ್ಮಿನಲ್ಲಿ ಶಾಪಿಂಗ್ ಹೋದಾಗ ಭರತ್ ಕೊಡ್ಸಿದಂತ ಸ್ಯಾರಿ. ಇದು ಚೆನ್ನಾಗಿದೆ, ಇನ್ನ ಬ್ಲೌಸ್ ಹೊಲ್ಸ ಇಲ್ಲ. ಇದು ಗ್ರೇ ಕಲರ್, ಅಲ್ಲಿ ನೋಡೋದಕ್ಕಿಂತ ನಿಮ್ಗೆ ಇಲ್ಲಿ ರಿಯಲ್ ಆಗಿ ಚೆನ್ನಾಗಿದೆ ಇದು ಸ್ಯಾರಿ. ಸೊ ಇದಕ್ಕೂ ಬ್ಲೌಸ್ ಹೊಲಿಸ್ಬೇಕು, ಯಾವಾಗ ಹೊಲ್ಸೋದು ಯಾವಾಗ ಉಡಲ್ಲ ಅಂದ್ಬಿಟ್ಟು ನಾನು ಸುಮಾರು ಸ್ಯಾರೀಸ್ಗೆ ಬ್ಲೌಸೇ ಹೊಲಿಸಿಲ್ಲ. ಟೈಮ್ ಸಿಕ್ಕಾಗ ಎಲ್ಲಾನು ಸ್ಟಿಚಿಂಗ್ ಕೊಡ್ಬೇಕು. ನೆಕ್ಸ್ಟ್ ಒನ್, ಇದು ಬಂದು ಮದ್ವೆ ಟೈಮಲ್ಲೇ ಯಾರೋ ಹಿಂಗೆ ಊಟಕ್ಕೆ ಕರೆದಾಗ ಗಿಫ್ಟ್ ಕೊಟ್ಟಿದ್ದಂತ ಸ್ಯಾರಿ. ಇದ್ರದ್ದು ಬ್ಲೌಸ್ ಹೊಲಿಸಿದ್ದೀನಿ, ಸ್ಲೀವ್ಲೆಸ್ ಬ್ಲೌಸ್. ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ಇದು ಕಾಟನ್ ಸ್ಯಾರಿ, ಇದು ಚೆನ್ನಾಗಿದೆ. ನೆಕ್ಸ್ಟ್ ಒನ್, ಇದು ರೆಡ್ ಸ್ಯಾರಿ. ಇದು ನನ್ನ ಅಕ್ಕನ ಮಗ ಯೋಹನ್ ಇದಾನಲ್ಲ, ಅವನ್ ನಾಮಕರಣಕ್ಕ ತಗೊಂಡಿದ್ದಂತ ಸ್ಯಾರಿ. ಇದು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿ ತಗೊಂಡಿದ್ದೆ. ಚೆನ್ನಾಗಿದೆ ಇದು ಸ್ಯಾರಿ, ಉಟ್ಟಿದ್ದೆ ಕೂಡ ನಾನು. ಆ ಫೋಟೋಸ್ ಎಲ್ಲ ಹಳೇದಲ್ವ, ಎಲ್ಲೆಲ್ಲೋ ಇದೆ. ಚೆನ್ನಾಗಿದೆ. ಇದು ರೆಡ್ ಅಂಡ್ ಬ್ಲ್ಯಾಕ್ ಕಾಂಬಿನೇಷನ್. ಇದಕ್ಕೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಹೊಲ್ಸ್ಕೊಂಡಿದ್ದೆ ನಾನೇ ಸಪ್ರೇಟ್ ಆಗಿ. ಇದು ಚೆನ್ನಾಗಿದೆ ಸ್ಯಾರಿ. ನೆಕ್ಸ್ಟ್ ಒನ್, ಇದು ವೈಟ್ ಅಂಡ್ ಗೋಲ್ಡ್. ಹಿಂಗೆ ಆ ಕಡೆ ಎಲ್ಲೋ ಹೋಗುವಾಗ ಅಂಗಡಿನಲ್ಲಿ ನೋಡಿ ಇಷ್ಟ ಆಯ್ತು ಅಂತ ತಗೊಂಡಿದ್ದಂತ ಸ್ಯಾರಿ ಇದು. ಇದಕ್ಕೆ ನಾನು ಗೋಲ್ಡನ್ ಕಲರ್ ಫ್ರಿಲ್ ಇಡ್ಸಿ ಬ್ಲೌಸ್ ಸ್ಟಿಚ್ ಮಾಡಿಸಿದೀನಿ, ಅದು ಕೂಡ ಚೆನ್ನಾಗಿದೆ. ಸೊ ಈ ಸ್ಯಾರಿನ ನನ್ನ ಅಣ್ಣ ಮದ್ವೆ ಟೈಮಲ್ಲಿ ಅರಿಶಿಣ ಶಾಸ್ತ್ರ ಕೊಟ್ಟಿದ್ದೆ. ಇದನ್ನ ಅವಾಗ ಕನ್ಸೀವ್ ಇದ್ದೆ ನಾನು. ಇದು ಫುಲ್ ಕಾಟನ್ ಮೆಟೀರಿಯಲ್. ನೆಕ್ಸ್ಟ್ ಇದು ರೀಸೆಂಟ್ ಪರ್ಚೇಸ್. ಅಂಗಡಿಗೆ ಏನೋ ನೋಡಕ್ ಹೋದಾಗ ಇಷ್ಟ. ಹೀಗೆ ನಾನು ಯಾವ್ದು ಸ್ಯಾರೀಸ್ ತಗೋಬೇಕು ಅಂತ ಹೋಗೋದೇ ಇಲ್ಲ. ಏನಾದ್ರೂ ಆ ರೂಟಲ್ಲಿ ಹೋಗಿರ್ತೀನಿ, ಅಲ್ಲಿ ಡಿಸ್ಪ್ಲೇನಲ್ಲಿ ನೋಡ್ತೀನಿ, ಇಷ್ಟ ಆಯ್ತು, ಓ ಸರಿ ತಗೋ. ಇಲ್ಲ ಅಂದ್ರೆ ಯಾರಿಗಾದ್ರೂ ಬೇರೆಯವ್ರಿಗೆ ಶಾಪಿಂಗ್ ಹೋಗಿರ್ತೀನಿ, ಅಂತ ಟೈಮಲ್ಲಿ ನನಗೆ ಸ್ಯಾರಿ ಇಷ್ಟ ಆಯ್ತು, ಸರಿ ತಗೋ. ಆ ತರ ಆಗತ್ತೆ. ನಾನು ಇಂಟೆನ್ಷನಲಿ ಸ್ಯಾರೀಸ್ ಯಾವತ್ತೂ ಪರ್ಚೇಸ್ ಮಾಡಲ್ಲ. ಎಲ್ಲೋ ರೇರ್ ಕೇಸಸ್ ತಗೋಬೇಕು ಸ್ಯಾರೀಸ್ ಅಂತ ಹೋಗೋದು. ಸೊ ಹಿಂಗೆ ಹೋದಾಗೆಲ್ಲ ಇಷ್ಟ ಆದ್ರೆ ಹಿಂಗ್ ತಗೊಂಡ್ಬಿಡ್ತೀನಿ. ಇದನ್ನು ರೀಸೆಂಟ್ ಆಗಿ ಹುಟ್ಟಿದ್ದೆ, ಆಯುಧ ಪೂಜೆ ಹಬ್ಬಕ್ಕೆ ಅನ್ಸುತ್ತೆ. ಒಂದು ಬ್ಲೂ ಕಲರ್ ಸ್ಲೀವ್ಲೆಸ್ ಬ್ಲೌಸ್ ಮ್ಯಾಚ್ ಮಾಡಿ. ನೆಕ್ಸ್ಟ್ ಇದು ಹೊಸದೇನೆ. ಇದನ್ನು ಇನ್ನ ಬ್ಲೌಸು ಹೊಲಿಸಿಲ್ಲ. ಇಲ್ಲೆಲ್ಲ ಜಿಗ್ಸಾಗ್ ಏನಂತಾರ ಅದನ್ನು ಓವರ್ಲಾಕ್ ಎಲ್ಲ ಏನು ಮಾಡ್ಸೇ ಇಲ್ಲ. ಇದು ಅಷ್ಟೇ ಸಿಂಪಲ್ ಸ್ಯಾರಿ, ಏನಿಲ್ಲ.
ಪಲ್ಲುನು ಸೇಮ್ ಹಿಂಗೆ ಅಂಗಡಿಗೆ ಹೋದಾಗ ಇಷ್ಟ ಆಗಿ ಮಲ್ಲೇಶ್ವರಮಲ್ಲೇ ತಗೊಂಡಿದ್ದಂತ ಸ್ಯಾರಿ ಇದು. ಇದಕ್ಕೂ ಹೊಲ್ಸ್ಬೇಕು ಬ್ಲೌಸ್, ಇಲ್ಲಾಂದ್ರೆ ಇರೋ ಬ್ಲೌಸ್ ನ ಮ್ಯಾಚ್ ಮಾಡ್ಬೋದು. ಇದು ಅಷ್ಟು 900 ಏನೋ ಆಗಿತ್ತು. ನಂಗೆ ಸ್ಯಾರೀಸ್ ರೇಟ್ ಎಲ್ಲ ಅಷ್ಟು ಗೊತ್ತಿಲ್ಲ, ಯಾವ್ದು ನೆನ್ಪಿದೆಯೋ ಅದು ಹೇಳ್ತೀನಿ ನಿಮ್ಗೆ. ನೆಕ್ಸ್ಟ್ ಒನ್ ಇದು ನನ್ನ ಮದ್ವೆಗೂ ಮುಂಚೆ ತಗೊಂಡಿದ್ದಂತ ಸ್ಯಾರಿ. ಅವಾಗ ಹುಡುಗರು ನೋಡ್ತಾ ಇರ್ತಾರಲ್ವಾ, ಆಗ ಹುಡುಗರೆಲ್ಲ ಬಂದಾಗ ಉಟ್ಕೊಳಕ್ ಸ್ಯಾರೀಸ್ ಬೇಕಿತ್ತು. ಸೊ ಆ ಟೈಮಲ್ಲಿ ಸುಮಾರು ಸ್ಯಾರೀಸ್ ನ ಶಾಪ್ ಮಾಡಿದೆ. ಅದ್ರಲ್ಲಿ ಇದು ಅಷ್ಟೇ ಡಿಸೈನರ್ ಸ್ಯಾರಿ, ಚೆನ್ನಾಗಿದೆ. ಇದನ್ನು ಮದ್ವೆ ಆದ್ಮೇಲಂತೂ ಉಟ್ಟೆ ಇಲ್ಲ ಒಂದ್ಸಲನು, ಯಾವಾಗಾದ್ರೂ ಉಡ್ಬೇಕು. ಇದು ಈ ತರ 3 ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಇದೆ, ಟ್ರಿಪಲ್ ಕಲರ್. ಮತ್ತೆ ಇದು ಡಿಸೈನರ್ ಬ್ಲೌಸ್ ಕೂಡ ಚೆನ್ನಾಗಿದೆ. ಇದು ಪಲ್ಲು ಎಲ್ಲ ಸೇಮ್ ಬಾರ್ಡರ್ ಇದೆ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಚೆನ್ನಾಗಿದೆ ಇದು ಸ್ಯಾರಿ. ಯಾವ್ದಾದ್ರು ಪಾರ್ಟಿ, ರಿಸೆಪ್ಷನ್, ಫಂಕ್ಷನ್ಸ್ ಆತರ ಏನಾದ್ರು ಇದ್ದಾಗ ಉಡ್ಬೇಕು. ಇದು ಸಿಂಪಲ್ ಸ್ಯಾರಿ. ಇದು ಮದ್ವೆ ಟೈಮಲ್ಲಿ ನನ್ನ ಹಸ್ಬೆಂಡ್ ಮನೆ ಕೊಡ್ಸಿದಂತ ಸ್ಯಾರಿ. ಇದು ಎಲ್ಲಿ ಗೊತ್ತಾ, ಗಿರಿಜಾ ಸಿಲ್ಕ್ಸ್ ಅಲ್ಲೇ ತಗೊಂಡಿದ್ದು. 2,500 ಏನೋ ಆಗಿತ್ತು ಇದು ಅವಾಗ ತಗೊಂಡಾಗ. ಇದನ್ನ ಅಮ್ಮ ಬ್ಲೌಸ್ ಹೊಲ್ಸ್ಕೊಂಡಿದ್ರು. ರೀಸೆಂಟ್ ಆಗಿ ನಾನು ಊರಿಗೆ ಹೋದಾಗ ನಂಗೆ ಬೇಕು ಅಂತ ತಗೊಂಡ್ಬಂದೆ. ಇದಕ್ಕೂ ಅಷ್ಟೇ ಯಾವ್ದಾದ್ರು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಒಂದ್ಸಲ ದೇವಸ್ಥಾನಕ್ಕೆ ಕೂಡ ಹುಟ್ಟಿದ್ದೆ ನಾನು. ಬಾಟಲ್ ಗ್ರೀನ್ ಕಲರ್ ಬ್ಲೌಸ್ ಹಾಕೊಂಡು ಇದನ್ನ ವೇರ್ ಮಾಡಿದ್ದೆ. ಸೊ ಇದು ನನ್ಗೆ ಫೇವ್ರೇಟ್ಸ್. ಈ ಕಲರ್ಗೆ ಕಾಂಟ್ರಾಸ್ಟ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಒಂದ್ಸಲ ಹುಟ್ಟಿದೀನಿ, ಈಗ ಬೋರ್ ಆಗಿದೆ, ನೋಡೋಣ, ಅಮ್ಮಂಗೆ ವಾಪಸ್ ಕೊಡ್ತೀನಿ. ನೆಕ್ಸ್ಟ್ ಇದು ನಮ್ಮ ಅಕ್ಕ ಅವಾಗ ಸ್ವಲ್ಪ ದಿನ ಸ್ಯಾರೀಸ್ನ ಸೇಲ್ ಮಾಡ್ತಾ ಇದ್ಲು. ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಡ್ರೆಸ್ ಆ ಥರ ಎಲ್ಲ ಕುರ್ತೀಸ್ ಎಲ್ಲ ಸೇಲ್ ಮಾಡ್ತಾ ಇದ್ಲು. ಸೊ ಆ ಟೈಮಲ್ಲಿ ಅವಳ ಹತ್ರ ತಗೊಂಡಿದ್ದಂತ ಸ್ಯಾರಿ. ಇದು ಚೆನ್ನಾಗಿದೆ. ಇದ್ರೆಲ್ಲ ವೀಣೆ ಡಿಸೈನ್ ಇದೆ, ಮತ್ತೆ ಡೋಲ ಡಮರುಗ ಏನೋ ಅಂತಾರೆ, ಆ ಡಿಸೈನ್ ಎಲ್ಲ ಇದೆ. ಬ್ಲ್ಯಾಕ್, ಪಿಂಕ್ ಅಂಡ್ ಆರೆಂಜ್ ಕಾಂಬಿನೇಷನ್. ಇದು ಗಂಗಾ ಯಮುನಾ ಬಾರ್ಡರ್ ಅಂತಾರಲ್ಲ, ಆ ತರ ಇದು. ಇದ್ರದ್ದು ಬ್ಲೌಸು ಬ್ಲ್ಯಾಕ್ ಕಲರ್ ಅಲ್ಲೇನೆ ಇದೆ. ಚೆನ್ನಾಗಿದೆ ಇದನ್ನು ಸ್ಯಾರಿ. ಮದ್ವೆ ಆದ್ಮೇಲೆ 2 ಸಲ ಉಟ್ಟಿದ್ದೀನಿ ನಾನು. ಇದು ಪಲ್ಲು. ಇದು ಕೋರಾ ಮೆಟೀರಿಯಲ್ ಅಂತಾರಲ್ಲ, ಆ ತರ ಮೆಟೀರಿಯಲ್ ಸ್ಯಾರಿ ಇದು. ನೆಕ್ಸ್ಟ್ ಒನ್ ಇದು ಅಷ್ಟೇ ಇತ್ತೀಚಿಗೆ ತಗೊಂಡೆ, 6 ಮಂತ್ಸ್ ಆಗಿರ್ಬೋದೇನೋ ತಗೊಂಡು. ಚಿಕ್ಕಪೇಟೆ ಇದಕ್ಕೆ ಹೋದಾಗ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋದಾಗ ಹೋದ್ ವರ್ಷ ಚಿಕ್ಕಪೇಟೆನಲ್ಲಿ ತಗೊಂಡಿದ್ದಂಥದ್ದು. ಇಷ್ಟ ಆಯ್ತು ಅಂತ 900 ರುಪೀಸ್ ಏನೋ ಆಯ್ತು ಇದು. ಇದಕ್ಕೂ ಬ್ಲೌಸ್ ಇರೋದನ್ನ ಮ್ಯಾಚ್ ಮಾಡೋಣ ಅಂತ ಹೊಲ್ಸಿಲ್ಲ. ಇದು ಇಷ್ಟ ಆಯ್ತು ಅಂತ ತಗೊಂಡಿದ್ದು, ಆದ್ರೆ ಉಟ್ಟೆ ಇಲ್ಲ. ಸೊ ನೆಕ್ಸ್ಟ್ ಒನ್ ಇದು ಬ್ಲ್ಯಾಕ್ ಕಲರ್ ಸ್ಯಾರಿ. ಇದಂತೂ ತುಂಬಾ ಒಂದು 12 ವರ್ಷ ಆಯ್ತು ಅನ್ಕೋತೀನಿ ಈ ಸ್ಯಾರಿಗೆ. ಸ್ಟಾರ್ಟಿಂಗ್ ಅಲ್ಲೇ ತಗೊಂಡಿದ್ದಂಥದ್ದು. ಸುಮ್ನೆ ಅಂಗಡಿಗೆ ಹೋದೆ, ಇಷ್ಟ ಆಯ್ತು. ಡಿಸೈನರ್ ಸ್ಯಾರಿ. ಇದ್ರ ಬ್ಲೌಸ್ ಅಂತೂ ಸೂಪರ್ ಆಗಿದೆ. ಅದ್ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಏನಾಗಿದೆ ಅಂದ್ರೆ, ಅದು ಬ್ಲೌಸ್ ಅವಾಗ ಹೊಲ್ಸಿದ್ದು. ನಾನು ಅವಾಗ ತುಂಬಾ ತಿನ್ನಿದ್ದೆ, 45 kgs ಏನೋ ಇದ್ದೆ ಅಷ್ಟೇ. ಸೊ ಆಗಿನ ಬ್ಲೌಸ್ ಇವಾಗ ಆಗದೇ ಇಲ್ಲ. ಅದು ಸ್ಟಿಚ್ ಎಲ್ಲ ಬಿಚ್ಚಿದ್ರು ಒಂದ್ ಕಡೆ ಅಪ್ಪು, ಒಂದ್ ಕಡೆ ಡೌನು, ಒಂದ್ ಕಡೆ ಟೈಟು, ಒಂದ್ ಕಡೆ ಲೂಸು, ಆ ತರ ಎಲ್ಲ ಆಗ್ತಾ ಇದೆ. ಸೊ ಅದಕ್ಕೆ ಅದನ್ನ ನೀಟಾಗಿ ಆಲ್ಟ್ರೇಷನ್ ಟೈಮ್ ಕೊಟ್ಟು ಪೇಷನ್ಸ್ ಇಂದ ಆಲ್ಟ್ರೇಷನ್ ಮಾಡಿಸ್ಬೇಕು. ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿದೆ, ಫುಲ್ ವರ್ಕ್ ಇದೆ. ಮತ್ತೆ ಸ್ಟಿಚಿಂಗು ಅಷ್ಟೇನೆ, ತುಂಬಾ ಬ್ರಾಡ್ ನೆಕ್ ಇಟ್ಟು ಮಾಡ್ಕೊಟ್ಟಿದ್ದಾರೆ. ಚೆನ್ನಾಗಿದೆ ಅದು ಬ್ಲೌಸು. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇಷ್ಟು ನನ್ನ ಸಿಂಪಲ್ ಸ್ಯಾರಿ ಕಲೆಕ್ಷನ್ಸ್. ಇಷ್ಟು ಸ್ಯಾರೀಸ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋ ಹಾಕ್ತಿದಂಗೆನೆ, ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ ಹಾಕ್ತಿದಂಗೆನೆ ನಾನು ಬ್ಲೌಸ್ ವಿಡಿಯೋನು ಹಾಕ್ತೀನಿ. ಯಾಕಂದ್ರೆ ಅವಾಗಾದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ, ಬ್ಯಾಕ್ ಟು ಬ್ಯಾಕ್ ಹಾಕಿದ್ರೆ ಈ ಸ್ಯಾರಿಗೆ ಈ ಬ್ಲೌಸ್ ಮ್ಯಾಚಿಂಗ್ ಅಂತ. ಸೊ ಇದು ತುಂಬಾ ಟೈಮ್ ಕೊಟ್ಟು ಡಿಲೇ ಮಾಡಿ ಹಾಕಿದ್ರೆ ನಿಮ್ಗೂ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಆ ಸ್ಯಾರಿ ಜೊತೆ ಆ ಬ್ಲೌಸ್ನು ಕೂಡ ತೋರಿಸ್ತೀನಿ. ನಾನು ಯಾವ ಸ್ಟಿಚ್ ಮಾಡಿಸಿದೀನಿ ಅದನ್ನ ತೋರಿಸ್ತೀನಿ. ಯಾವ ಸ್ಟಿಚ್ ಆಗಿಲ್ಲ ಅದಕ್ಕೆ ಬೇರೆ ಬ್ಲೌಸ್ನ ಮ್ಯಾಚ್ ಮಾಡ್ತೀನಿ. ಈ ಸ್ಯಾರೀಸ್ದು ನಾನು ಉಟ್ಕೊಂಡಿರೋ ಫೋಟೋಸ್ ಇದ್ರೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಇಲ್ಲಾಂದ್ರೆ ತುಂಬಾ ಹಳೆ ಫೋಟೋಸ್ ಎಲ್ಲ ಇಲ್ಲ, ನನ್ನ ಮೊಬೈಲ್ ಚೇಂಜ್ ಮಾಡಿದ್ದೀನಿ. ಸೊ ಹಾಗಾಗಿ ಇದ್ರೂ ಕೂಡ ಅದನ್ನು ಶೇರ್ ಮಾಡ್ತೀನಿ. ಸೊ ಇಷ್ಟು ನನ್ನ ಸಿಂಪಲ್ ಸ್ಯಾರಿ ಕಲೆಕ್ಷನ್ಸ್. ನೆಕ್ಸ್ಟ್ ನಿಮ್ಗೆ ಇನ್ಯಾವ ತರ ವಿಡಿಯೋಸ್ ಬೇಕು ಅಂತ ಹೇಳಿ, ಆ ತರ ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ. ಇವಾಗ ಇದನ್ನ ಜೋಡ್ಸೋ ಅಷ್ಟರಲ್ಲಿ ನನಗೆ ಮಿನಿಮಮ್ ಅಂದ್ರೆ 2 hours ಬೇಕು. ತೆಗಿಯೋದು ಈಸಿ, ಜೋಡ್ಸೋದು ತುಂಬಾ ಕಷ್ಟ. ಸೊ ನೋಡೋಣ ಎಷ್ಟೊತ್ತಿಗೆ ಮುಗಿಸ್ತೀನಿ ಅಂತ. ಸೊ ಇವತ್ತು ನನ್ನ ಮಗಳು ಬೇರೆ ಇಲ್ಲ, ಸೊ ಹಾಗಾಗಿ ಕ್ವಿಕ್ ಆಗಿ ವಿಡಿಯೋ ಮಾಡ್ಬಿಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ಹಾಗೆ ಕ್ವಿಕ್ ಆಗಿ ಇದನ್ನ ಜೋಡಿಸ್ಬಿಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಕನ್ನಡದವ್ರನ್ನ ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಆಮೇಲೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಟನ್ನ ಕ್ಲಿಕ್ ಮಾಡಿಲ್ಲ, ಟ್ಯಾಪ್ ಮಾಡಿಲ್ಲ, ಪ್ಲೀಸ್ ಟ್ಯಾಪ್ ಮಾಡಿ. ಯಾಕಂದ್ರೆ ನೀವು ಅದನ್ನ ಟ್ಯಾಪ್ ಮಾಡಿದ್ರೆ ನನ್ಗೆ ಯಾವುದೇ ವಿಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇನ್ ಕೇಸ್ ನೀವು ಟ್ಯಾಪ್ ಮಾಡಿಲ್ಲ ಅಂತ ಅಂದ್ರೆ ನಾನು ವಿಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರಲ್ಲ. ಆಮೇಲೆ ನೀವು ಅನ್ಕೋತೀರಾ ಓ ಇವ್ರೇನು ವಿಡಿಯೋಸೇ ಹಾಕ್ತಾ ಇಲ್ಲ ಅಂತ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಬೇಗ ನನ್ನ ಯೂಟ್ಯೂಬ್ ಲಿಂಕ್ನ ಫಾರ್ವರ್ಡ್ ಮಾಡಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳಿ ಅಂತ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.